ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಗಾರ್ಡನಲ್ಲಿದ್ದೀನಿ ನೋಡಿ. ಜಾಜಿ ಈ ಥರ ರೌಂಡ್ ಥರ ಆಗಲಿ, ಹಾರ್ಟ್ ಶೇಪ್ ಆಗಲಿ, ಮತ್ತು ಆರ್ಚ್ ಟೈಪ್ ಆಗಲಿ ನೀವು ಹಬ್ಬಿಸ್ಕೊಂಡ್ರೆ ಜಾಜಿ ನೋಡಿಪ್ಪ, ಕೂತ್ಕೊಂಡೆ ನೀವು ಹೂವು ಕಟ್ಟಿಬಿಡ್ಬೋದು. ಪಾಟ್ ಹತ್ರ ಕೂತ್ಕೊಂಡೆ ನೋಡಿ ಈ ಥರ ಹೂವು ಕಟ್ಬೋದಪ್ಪ. ಅದಕ್ಕೆ ತೆಳಗಡೆನೇ ಈ ಥರ ಹಬ್ಬಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ನಾನು ಹಾಕ್ತೀನಿ ವಿಡಿಯೋ, ನಾನು ಹೇಗೆ ಹಬ್ಸಿದ್ದೀನಿ ಅದನ್ನು ಹಾಕ್ತೀನಿ ನಿಮಗೆ, ಓಕೆನಾ? ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಕೂಡ, ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆಪ್ಪ, ಓಕೆ? ಪೇಂಟಿಂಗ್ ಡಬ್ಬದಲ್ಲಿ ಹಾಕಿದ್ದೀನಿಪ್ಪ ನೋಡಿ ಈ ಥರ. ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ ಅದು, ನೀವು ದೊಡ್ಡ ಪಾಟಿಗೆ ಹಾಕ್ಬೇಕು ಅದನ್ನು ನೋಡಿ. ಗಾರ್ಡನ್ನಲ್ಲಿ ಜಾಜಿ ಘಮ 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 ಘಮ. ಓಕೆನಾ? ನೋಡಿ, ತಾರಸಿ ತೋಟದಲ್ಲಿ ಇನ್ನು ಮಲ್ಲಿಗೆ ಬಿಡ್ತಾನೇ ಇದೆ ನೋಡಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ತಾರಸಿ ತೋಟ ಅಂದರೆ ನೋಡಿ. ನಿಮಗೂ ಶೇರ್ ಮಾಡ್ತಾ ಇದ್ದೀನಿ, ನೀವು ಎಂಜಾಯ್ ಮಾಡಿ. ಘಮ 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 ಅಂತ ಇದೆ, ಓಕೆನಾ? ಥರ ಹೂವು ಬಿಟ್ಟಿದೆ ನೋಡಿ ಗಾರ್ಡನ್ನಲ್ಲಿ. ಖುಷಿ ಅನಿಸುತ್ತೆ ಹೂವು ಬಿಡ್ಸಕ್ಕಂತ. ಜಾಜಿ ಘಮ ಘಮ. ಬಿಳಿ ದಾಸವಾಳ ನೋಡಿ, ಗಿಡ ತುಂಬ ಇದೆಪ್ಪ. ಬಿಳಿ ದಾಸವಾಳ ನೋಡಿ, ನಿನ್ನೆ ತೆಗೆದಿಲ್ಲ ಹೂವು. ಒಂದು ದಿವಸ ಬಿಡಿಸಿಲ್ಲ ಅಂದರೆ ಗಿಡ ತುಂಬ ಇರುತ್ತೆ ಹೂವು. ನೋಡಿಪ್ಪ, ಇಷ್ಟು ಬಿಟ್ಟಿದೆ ಬಿಳಿ ದಾಸವಾಳ ನೋಡಿ. ಈ ಥರನೂ ನೀವು ದಾರ ಕಟ್ಬೋದು, ಚೆನ್ನಾಗಿರುತ್ತೆ. ದೊಡ್ಡ ಹೂ ಥರ ಕಾಣಿಸುತ್ತೆ ನಾ.